ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸೂಪರ್ ಡೂಪರ್ ಆಗಿರೋಂಥ ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ. ಇನ್ನೇನು ಗೌರಿ ಗಣೇಶ ಹಬ್ಬ ಹತ್ರ ಬರ್ತಾ ಇದೆ. ಸೊ ಹಾಗಾಗಿ ಗೌರಿ ಗಣೇಶ ಹಬ್ಬದ ಮೇಳ ನಡೀತಾ ಇದೆ. ಎಲ್ಲಿ ಅಂತ ಅಂದರೆ MS ಕ್ರಿಯೇಷನ್ಸ್ನಲ್ಲಿ. ಈಗ ಆಲ್ರೆಡಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಮೇಳ ಮಾಡಿದ್ದೆ. ಸೊ ಅದಕ್ಕೆಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಈ ಸಲ ಫಸ್ಟ್ ಟೈಮ್ ಅವ್ರದ್ದು ಫಾರ್ ದ ಫಸ್ಟ್ ಟೈಮ್ ಗೌರಿ ಗಣೇಶ ಹಬ್ಬದ ಮೇಳ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಳ್ಳೊಳ್ಳೆ ಈ ಸಲ ವೆರಿ ಕ್ರಿಯೇಟಿವ್ ಆಗಿ ಇನ್ನೋವೇಟಿವ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ವೆರಿ ಚಾಲೆಂಜಿಂಗ್ ಪ್ರೈಸ್ ಇರುತ್ತೆ ಇವ್ರ ಹತ್ರ. ಈ ಸಲ ನೀವು ಎಲ್ಲಿಗೆ ಬೇಕಾದ್ರೂ ಕಂಪೇರ್ ಮಾಡ್ಕೋಬೋದು ಇವ್ರ ಪ್ರೈಸು. ಈ ಸಲ ಪ್ರೈಸ್ ಕೂಡ ಹೇಳಿದ್ದಾರೆ, ಎಲ್ಲ ಒಂದು ಪ್ರಾಡಕ್ಟ್ಸ್ದು ಪ್ರೈಸ್ನ ಹೇಳ್ತಾ ಹೋಗಿದ್ದಾರೆ ಮ್ಯಾಮು. ನೀವು ಕೇಳಿಸ್ಕೋಬೋದು ಅದನ್ನು ಕೂಡ. ಮತ್ತು ಏನಾದರೂ ಕ್ವೆರೀಸ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಇರುತ್ತೆ, ನೀವು ಒಂದ್ಸಲ ಚೆಕ್ ಮಾಡಿ. ಸೂಪರ್ ಡೂಪರ್ ಆಗಿರೋವಂಥ ಒಂದು ವಿಡಿಯೋ ಅಂತ ಹೇಳ್ಬೋದು. ವೆರಿ ಕ್ರಿಯೇಟಿವ್ ಆ್ಯಂಡ್ ಇನ್ನೋವೇಟಿವ್ ಆಗಿರುವಂಥ ಒಂದು ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ಗೌರಿ ಹಬ್ಬಕ್ಕೆ ಮತ್ತು ಗಣೇಶ ಹಬ್ಬಕ್ಕೆ ಏನೇನೆಲ್ಲ ಬೇಕು ಒಂದು ಡೆಕೋರೇಷನ್ಗೆ, ಸೊ ಆ ಥರದ್ದು ಪ್ರತಿಯೊಂದು ಸಿಗುತ್ತೆ. ನಾನು ಆಗಲೇ ಹೇಳ್ದಾಗೆ ಚಾಲೆಂಜಿಂಗ್ ಪ್ರೈಸ್ ಅಂತಲೇ ಹೇಳ್ಬೋದು. ಎಲ್ಲ ಪ್ರೈಸು ಆಲ್ಮೋಸ್ಟ್ ಮೆನ್ಷನ್ ಮಾಡಿದ್ದಾರೆ, ಸ್ಕ್ರೀನ್ ಹೇಳಿದ್ದಾರೆ, ನೀವು ಅದನ್ನು ನೋಡ್ಬೋದು. ಬನ್ನಿ ಇವಾಗ ವಿಡಿಯೋ ನೋಡೋಣ. ಎಲ್ಲರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು. ಈ ಸಲ ಯಾವಾಗ್ಲೂ ವರಮಹಾಲಕ್ಷ್ಮಿನೇ ತೋರಿಸ್ತಾ ಇದ್ವಿ. ಹೌದು. ಸೊ ಈ ವರ್ಷದಿಂದ ಹೊಸದಾಗಿ ಎಲ್ಲಾ ಗೌರಿಮಯ ಅಂದ್ರೆ ಗಣೇಶ ಚತುರ್ಥಿ ಹತ್ರ ಬರ್ತಾ ಇದೆ. ಸೊ ಎಲ್ಲಾ ಗೌರಿ ಹಬ್ಬದ ರಿಲೇಟೆಡ್ ಐಟಮ್ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಎಲ್ಲ ಇದ್ ಮಾಡಿದೀವಿ. ನೋಡಿ, ಪ್ರತಿಯೊಂದು ಗಣೇಶ ಗೌರಿಗೆ ಯಾವ ರೀತಿ ಚಿಕ್ಕ ಚಿಕ್ಕ ಗೌರಿಗಳು, ಗಣೇಶಗಳು, ಸೀರೆ ಉಡ್ಸಿ ಇಡೋ ಗೌರಿಗಳು, ಪ್ರಭಾವಳಿಗಳು, ಆ ರೀತಿ ಒಂದ್ ಸ್ವಲ್ಪ ಈ ವರ್ಷ ಹೊಸದಾಗಿ ಡಿಫ್ರೆಂಟ್ ಆಗಿ, ಮತ್ತೆ ಎಲ್ಲ ನಾರ್ಮಲ್ ಪ್ರೈಸಸ್ ಅಲ್ಲಿ, ತುಂಬಾ ಹೈ ಇಲ್ಲ, ತುಂಬಾ ಲೋನು ಇಲ್ಲ, ಆತರ ನಾರ್ಮಲ್ ಪ್ರೈಸಸ್ ಅಲ್ಲಿ ಎಲ್ಲಾರ್ಗು ಎಟಕೋ ಆ ರೀತಿ ಈ ಸಲ ಮಾಡಿದೀವಿ. ಮೇಡಮ್, ಇಷ್ಟು ವರ್ಷ ವರಮಹಾಲಕ್ಷ್ಮಿ ಮೇಳ ಮಾಡ್ತಾ ಇದ್ರಿ. ಸೊ ಈ ವರ್ಷದಿಂದ ಗೌರಿ ಗಣೇಶ ಹಬ್ಬ ಮೇಳ ಕೂಡ ಸ್ಟಾರ್ಟ್ ಮಾಡಿದೀರಾ. ತುಂಬಾನೇ ಚೆನ್ನಾಗಿದೆ. ಈ ಸಲ ಕೂಡ ಎಷ್ಟೊಂದು ಹೊಸದಾಗಿ ಏನೇನೋ ತಗೊಂಡ್ ಬಂದಿದ್ದೀರಾ. ಕಂಪ್ಲೀಟ್ಲಿ ಒಂಥರ ಚೇಂಜ್ ಆಗಿ ಕಾಣಿಸ್ತಿದೆ. ಹತ್ರದಿಂದ ನೋಡಿದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಎಲ್ಲ ಚೇಂಜ್ ಮಾಡಿದೀರಾ ಅಂತ. ಮತ್ತೆ ಈ ಸಲ ಏನೇನೆಲ್ಲ ಸ್ಪೆಷಲ್ ಇದೆ ಮೇಡಮ್? ಈಗ ಇಲ್ಲೆಲ್ಲ ನಾನು ಜೋಡಿಸಿದೀನಿ. ಮಧ್ಯ ಗಣೇಶ ಇಟ್ಟಿದ್ದೀನಿ, ಆ ಗಣೇಶಗೆ ಪ್ರಭಾವಳಿ, ಅದ್ರ ಮೇಲೆ ಗೌರಮ್ಮನ್ ಕೂರ್ಸಿದೀನಿ. ಫಸ್ಟ್ ಗೌರಿ ಇರ್ಬೇಕು, ಆಮೇಲೆ ಗಣೇಶ ಅಂತಾರೆ. ಸೊ ಆ ರೀತಿ ಆರ್ಚು ಬರೋಂಗೆ ಮಾಡಿದೀವಿ. ಅದು ಫ್ಲವರ್ ಆರ್ಚು. ಹೋದ್ ವರ್ಷ ನಾನು ಲಕ್ಷ್ಮಿಗೂ ಮಾಡಿದ್ದೆ. ಸೊ ಮಧ್ಯದಲ್ಲೇ ನನ್ಗೆ 15 ಡೇಸ್ಗೆ ಅದು ಖಾಲಿ ಆಯ್ತು. ಸೊ ಮತ್ತೆ ನಾನು ಬೇಡಿಕೆ ಮೇಲೆ ಮತ್ತೆ ಮಾಡ್ಸಿದೀನಿ ಅದನ್ನ. ಪ್ರಭಾವಳಿಗಳು ಆ ಕಡೆ ಈ ಕಡೆ ಕೂಡ ಗೌರಮ್ಮನೇ ಇರುತ್ತೆ. ಸೊ ಎಲ್ಲಾ ಫೈಬರ್ ಗೌರಮ್ಮ ಇರುತ್ತೆ. 3 ಸೈಜ್ ಗೌರಮ್ಮಗಳು ಸಿಗುತ್ತೆ. ಗಣೇಶ ಪಿಲ್ಲರ್ ಸಿಗುತ್ತೆ ನಮ್ಗೆ. ಈ ರೀತಿ ಆಫ್ ಬಾಡಿ ಬಂದು ಗೌರಮ್ಮನ ಕೂಡ ಕೂರ್ಸಿದೀವಿ. ಅದೆಲ್ಲ ಫುಲ್ ಸೆಟ್ ಇರುತ್ತೆ. ಸೊ ಇದು ಬರೀ ಪ್ರಭಾವಳಿ ಇಲ್ದಿರೆ ಇರೋ ಇದಿರತ್ತೆ, ಆಫ್ ಬಾಡಿ ಬರುತ್ತೆ ನೋಡಿ. ಎಲ್ಲ ದೊಡ್ಡ ಸೈಜ್ ಗೌರಮ್ಮ. ಓಕೆ ಮೇಡಮ್, ಒಂದು ಏನಂತ ಅಂದ್ರೆ ಜನಗಳು ನೀವು ಪ್ರೈಸ್ ಹೇಳಲ್ಲ ಅಂತ ಇದಿದೆ. ಸೊ ಹಾಗಾಗಿ ಈ ಸಲ ಒಂದ್ ಸ್ವಲ್ಪ ಪ್ರೈಸ್ ಹೇಳ್ಬಿಡಿ ಮೇಡಮ್. ಯಾಕಂದ್ರೆ ನನ್ಗೆ ಯಾವ್ದು ಎಷ್ಟೊಂದು ಸಮಯ ಅಭಾವ ಇರೋದ್ರಿಂದ ಎಲ್ಲಾನು ಹೇಳ್ತಾ ಹೋಗಕ್ ಆಗ್ತಾ ಇರ್ಲಿಲ್ಲ. ಸೊ ಈ ಸಲ ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ಜನಗಳಿಗೆ ಅನುಕೂಲ ಆಗ್ಲಿ ಅಂತ ಒಂದ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಫಸ್ಟ್ ಆಗಿ ಆರ್ಚ್ ಬರುತ್ತೆ. ಆರ್ಚ್ಗೆ ನಾವು ಅದನ್ನ ಓಪನ್ ಮಾಡ್ಕೋಬಹುದು, ಮತ್ತೆ ಕ್ಲೋಸ್ ಮಾಡ್ಕೋಬಹುದು. ರೌಂಡ್ ಆರ್ಚ್ ಇರುತ್ತೆ, ಫ್ಲವರ್ ಆರ್ಚ್ ಇರುತ್ತೆ. ಕರೆಕ್ಟ್. ಅದನ್ನ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ಸ್ ಇರುತ್ತೆ. ಹೌದಾ? ನೋಡಿ, ಈ ರೀತಿ ಓಪನ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಬರುತ್ತೆ. ಸೊ ಇದನ್ನ ಹಿಂಗಿಟ್ಟಾಗ ಆರ್ಚ್ ಆಗುತ್ತೆ. ಸೊ ಅದಕ್ಕೆ ಸಪೋರ್ಟ್ ಆಗಿ ಇದನ್ನು ಕೊಡ್ತೀವಿ, ಐರನ್ ಆರ್ಚ್ ಕೊಡ್ತೀವಿ. ಓಕೆ, ಹೌದಾ? ಹೌದು. ಇದು ವಾಷಬಲ್ ಇರುತ್ತೆ ಮೇಡಮ್, ಪ್ಯೂರ್ಲಿ ವಾಷಬಲ್. ಇದು ಮೇಡಮ್, ಇದೆಲ್ಲ ಪ್ರೈಸ್ ಹೇಳ್ಬಿಡಿ ಮೇಡಮ್. ಇದೆಲ್ಲ ಏನೇನ್ ಪ್ರೈಸ್ ಆಗುತ್ತೆ ಅಂತ? ಮೇಡಮ್, ಇದು 3500 ಆಗುತ್ತೆ. ಓಕೆ, ಫುಲ್ ಸೆಟ್ ಬಂದು 3000. ಕಬ್ಬಿಣದ ಆರ್ಚು ಮತ್ತೆ ಇದು 4 feet ಹೈಟ್ ಬರುತ್ತೆ. ಇದು ವೆರಿ ರೀಸನೇಬಲ್ ಪ್ರೈಸ್ ಅಲ್ಲಿ ಮಾಡ್ತಾ ಇದ್ದೀರಾ. 3500 ವಿತ್ ಇನ್ಕ್ಲೂಡಿಂಗ್ ಆರ್ಚ್, ಈ ಎರಡು ಸೇರಿ ಬರುತ್ತೆ. ಓಕೆ, 3500 ಅಂತ. ಬೇಕಾದ್ರೆ ನೀವು ಕಟ್ಕೋಬಹುದು, ಇಲ್ಲಾಂದ್ರೆ ಈ ರೀತಿ ಕೂಡ ನೀವು ಇದ್ ಮಾಡ್ಕೋಬಹುದು. ಓಕೆ. ಮೇಲೆ ಬಾಡಿ ಕೂರಿಸಿದೀನಿ ಗೌರಮ್ಮನ. ಸೊ ನೀವು ಮನೆಗಳಲ್ಲಿ ಸ್ಟ್ಯಾಂಡ್ ಅಲ್ಲಿ ಸೀರೆ ಉಟ್ಟು ಕೂರಿಸ್ಬೇಕಂತಂದ್ರೆ ಗೌರಿನ, ಇದು ಪ್ಲೇನ್ ಸಿಗತ್ತೆ. ಇದಕ್ಕೆ ಬರೀ ನಾವ್ ಏನು ಹಾಕಿರಲ್ಲ, ಕೈ ಕೂರ್ಸಿರ್ತೀವಿ. ಕಾಲ್ ನೀವ್ ಹಾಕೋಬಹುದು, ಇಲ್ಲಾಂದ್ರೆ ಗೌರಮ್ಮನ್ಗೆ ಹಂಗೆ ಸೀರೆ ಬಿಡ್ಬೋದು. ಇದು 1750 ರೂಪಾಯಿ ಆಗುತ್ತೆ. 1750. ಬಿಂದಿಗೆ ಕಾಪರ್ ಬಿಂದಿಗೆ ಇರುತ್ತೆ. ಸೊ ಕೈ ಇರುತ್ತೆ, ಸ್ಯಾರಿ ಇರುತ್ತೆ. ಇದಕ್ ಬೇಕಾದ್ರೆ ನೀವ್ ಇಟ್ಕೋಬಹುದು. ಇದು ಫೈಬರ್ ಫೇಸ್ ಬರುತ್ತೆ, ಗೌರಮ್ಮ ಫೇಸ್. ಇದು ದೊಡ್ಡ ಫೇಸ್. ಸೊ ಈ ರೀತಿ ನಾವು ಇಟ್ಕೊಂಡಾಗ ಈ ರೀತಿ ಕಾಣಿಸುತ್ತೆ. ಇದು ಫೇಸ್ ಎಷ್ಟಾಗುತ್ತೆ ಮೇಡಮ್? ಫೇಸ್ ಬಂದು 2500. ಫೈಬರ್ ದೊಡ್ಡದು. ಓಕೆ, ದೊಡ್ಡ ಸೈಜ್. ದೊಡ್ಡ ಸೈಜ್. ಅದೇ ರೀತಿ
ಇದು ಬರುತ್ತೆ. ಇದು ಬೇಕಾದ್ರೆ ನಿಮ್ಗೆ ವಿತೌಟ್ ಜುವೆಲ್ಸ್ ಬರುತ್ತೆ. ಈ ಪಿಲ್ಲೋ ಸೆಟ್ ಬರುತ್ತೆ, ಇದು ಬರುತ್ತೆ, ಇದು ಬರುತ್ತೆ. ಸೊ ಇದೆಲ್ಲ 2750 ರೂಪಾಯಿ ಇದಾಗತ್ತೆ. ಫ್ಲೋಟಿಂಗ್ ಆಗು ಯೂಸ್ ಮಾಡಬಹುದು. ಸೊ ಇದು ಈ ರೀತಿನೂ ಇರುತ್ತೆ. ನಾವು ಪಿಲ್ಲೋನು ಇಟ್ಕೋಬಹುದು. ಸೊ ವಿತೌಟ್ ಪಿಲ್ಲೋ ಬಾಡಿನೂ ಸಿಗುತ್ತೆ. ಅದು ಯಾವ ರೀತಿ ಇದೆ ಅಂತ, ಇದು 2750 ರೂಪಾಯಿ ಆಗುತ್ತೆ. ಮಾರ್ಕೆಟ್ ಗಿಂತನೂ ಇನ್ನು ಕಮ್ಮಿ ಪ್ರೈಸ್ ಅಲ್ಲೇ ಸೇಲ್ ಮಾಡ್ತಾ ಇದ್ದೀವಿ. ಈ ವರ್ಷ ಎಲ್ಲ ನಾನು ಗೌರಿ ಗಣೇಶ ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಎಲ್ಲ ಕೈಗೆ ಪ್ರೈಸ್ ಸರಿ ತಗೊಂಡಿದ್ದೀನಿ. ನೋಡಿ ಇದು ಸಿಗುತ್ತೆ. ಇದು ಬರೀ ಬಾಡಿ ಮತ್ತೆ ಪೀಠ ಸಿಗುತ್ತೆ. ಇದಿಷ್ಟ ಆದ್ರೆ 2000 ಆಗುತ್ತೆ. ಏನ್ ಜುವೆಲ್ಸ್ ಇರಲ್ಲ. ಪೀಠ ಏನಕ್ಕೆ ಅದು 1700 ರೂಪಾಯಿಗೂ 2000ಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ, ಇದು ಪೀಠ ಕೊಡ್ತೀವಿ, ಇದಕ್ಕೆ ನಾವು ಪಿಲ್ಲೋ ಇಟ್ಕೊಳ್ಳೋ ಅಂತ ಆಪ್ಷನಲ್ ಇರುತ್ತೆ. ಈ ಪೀಠದ ಮೇಲೆ ನೀವು ಪಿಲ್ಲೋಸ್ ತಗೊಂಡಾಗ ನಿಮ್ ಮನೇಲಿ ಪಿಲ್ಲೋಸ್ ಇದ್ರೆ ಇಟ್ಕೊಳ್ಳೋಕೆಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಅದಕ್ಕೆ ಈ ಪೀಠ ಸೇರಿಸಿ ಕೊಡ್ತಾ ಇದ್ದೀವಿ. ಇದು 2000 ರೂಪಾಯಿ ಬೀಳುತ್ತೆ. 2000. ಸೊ ಈ ರೀತಿ ನಮ್ಮ ಒಂದು ಗೌರಿನ ಕೂರ್ಸು ಬಾಡಿ ಇರುತ್ತೆ. ಮೇಡಮ್ ಏನಾದ್ರು ಕೊರಿಯರ್ ಫೆಸಿಲಿಟಿ ಇದೆಯಾ? ಅಕಸ್ಮಾತ್ ಇಲ್ಲಿಗೆ ಬರಕಾಗಿಲ್ಲ, ಇದು ಐಡಲ್ ಬೇಕು ಅಂತ ನೀವು ಕಳಿಸ್ಕೊಡ್ತೀರಾ? ಇದಕ್ಕೆ ಕಾಲ್ ವಿತೌಟ್ ಕಾಲೇ ಕೊಡೋದು. ಬಟ್ ಇದು ನಾವು ಸೀರೆ ಉಡ್ಸಿಟ್ಟಿದೀವಿ, ಯಾರಿಗೋ ಬೇಕಂದಾಗ ಇವಾಗ ರೆಡಿ ಮಾಡ್ತಾ ಇದೀವಿ. ಕಾಲ್ ಮಾತ್ರ ಇರೋದಿಲ್ಲ. ಬಾಡಿ ಇರುತ್ತೆ, ಕೈ ಇರುತ್ತೆ, ಪೀಠ ಇರುತ್ತೆ. ಸೊ ಕಾಲ್ ಮಾತ್ರ ಇಲ್ದಿರೆ 2000 ರೂಪಾಯಿ ಆಗುತ್ತೆ. ನೀವು ಕಳಿಸ್ಕೊಡ್ತೀರಾ? ಕೊರಿಯರ್ ಕಳಿಸ್ಕೊಡ್ತೀನಿ. ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಇದೆಯಾ ಮ್ಯಾಮ್ ನಿಮ್ಮ ಹತ್ರ? ಇದೆ ಮೇಡಮ್, ವಿಡಿಯೋ ಕಾಲಿಂಗ್ ಫೆಸಿಲಿಟೀಸ್ ಇರುತ್ತೆ. ಮತ್ತೆ 3ನೇ ತಾರೀಕು ನಮ್ದು ವಿಡಿಯೋ ಕಾಲಿಂಗ್ ಮತ್ತೆ ಕೊರಿಯರ್ ಔಟ್ ಸೈಡ್ ಸ್ಟಾಪ್ ಆಗುತ್ತೆ. ಯಾಕಂದ್ರೆ 5ನೇ ತಾರೀಕು ಹಬ್ಬ ಇರೋದ್ರಿಂದ ಸೇರಕ್ ಆಗೋದಿಲ್ಲ. ಅವ್ರಿಗೆ ಮೋಸ್ಟ್ಲಿ ಚೆನ್ನೈ ಇಂತದಕ್ಕೆಲ್ಲ ಔಟ್ ಸ್ಟೇಷನ್ ಬಂದಾಗ ಸೇರೋದಿಲ್ಲ. ಬ್ಯಾಂಗ್ಳೂರ್ ಆದ್ರೆ ಅವ್ರು ಫೋಟೋಲ್ ಮಾಡ್ಕೊಂಡು ತಗೋಬಹುದು. ನೋಡಿ ಅಲ್ಲಿ ಗಣೇಶನ್ಗೆ ನಾವು ಪ್ರಭಾವಳಿ ಇಟ್ಟಿದೀವಿ. ಸೊ ಈ ಗಣೇಶನ್ಗಂತೂ ಮಸ್ಟ್ ಅಂಡ್ ಶುಡ್ ಪ್ರಭಾವಳಿ ಬೇಕೇ ಬೇಕಾಗತ್ತೆ. ಸೊ ಇದರಲ್ಲಿ ದೊಡ್ಡ ಸೈಜು, ಇದು ದೊಡ್ಡದು, ಇದರಲ್ಲಿ 2ನೇ ಸೈಜು ಸಿಗುತ್ತೆ, 3ನೇ ಸೈಜು ಸಿಗುತ್ತೆ. ದೊಡ್ಡದು ಬಂದು 1500 ರೂಪಾಯಿ ಇರುತ್ತೆ. ಇದು ಈ ರೀತಿ ಫೈಬರ್ ಇರುತ್ತೆ. ಸೊ ನಿಲ್ಸಕ್ ಆಪ್ಷನ್ ಇರುತ್ತೆ. ಇದರಲ್ಲಿ 2ನೇ ಸೈಜು ಸಿಗುತ್ತೆ. ನೋಡಿ ಸ್ವಲ್ಪ ಚಿಕ್ಕದಿರುತ್ತೆ. ಸೊ 3ನೇ ಸೈಜ್ ಇನ್ನ ಸ್ವಲ್ಪ ಚಿಕ್ಕದಿರುತ್ತೆ. ಏನೇನ್ ಪ್ರೈಸ್ ಆಗುತ್ತೆ ಮ್ಯಾಮ್? 2ನೇ ಸೈಜ್ 1000 ರೂಪಾಯಿ ಆಗುತ್ತೆ. 3ನೇ ಸೈಜ್ ಬಂದ್ಬಿಟ್ಟು ಇದು 800 ರೂಪಾಯಿ ಆಗುತ್ತೆ. 800 ರೂಪಾಯಿ ಆಗುತ್ತೆ. ಇದು 1000 ರೂಪಾಯಿ ಆಗುತ್ತೆ. 2ನೇ ಸೈಜ್ 1200 ರೂಪಾಯಿ ಆಗುತ್ತೆ. ಫಸ್ಟ್ 1500, 1200, 1800. ವೆರಿ ಅಫೋರ್ಡೆಬಲ್. ಸೊ ಈ ರೀತಿ ನಮ್ದು ಗೋಲ್ಡ್ ಪಾಲಿಶ್ ವಿತ್ ಫುಲ್ ಬ್ಯೂಟಿಫುಲ್ ಸ್ಟೋನ್ ನಿಂದ ಮಾಡಿರೋ ವರ್ಕ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಈ ತರ ಪಿಲ್ಲರ್ಸ್, ಇದು ಫೈಬರ್ ಪಿಲ್ಲರ್ ಇರುತ್ತೆ ಮೇಡಮ್. 20 ಇಂಚಸ್ ಹೈಟ್ ಇರುತ್ತೆ. ಫೈಬರ್ ಹೊಡೆಯೋದಿಲ್ಲ. ಮತ್ತೆ ಇದು ಬಾಳೆ ಗಿಡನು ಚುಚ್ಕೋಬಹುದು, ಮತ್ತೆ ವಾಸ್ ಆಗಿ ಯೂಸ್ ಮಾಡಬಹುದು. ಇದರಲ್ಲಿ 5 ವೆರೈಟಿ ಇರುತ್ತೆ ನಮ್ಮ ಹತ್ರ. ಜೋಡಿ 2000 ರೂಪಾಯಿ. ಜೋಡಿ 2000 ರೂಪಾಯಿ ಫೈಬರ್ ಇರುತ್ತೆ. ಮತ್ತೆ ಗಣೇಶನೇ ಇರೋದ್ರಿಂದ ಗಣೇಶ ಗಣೇಶ ಇದೆ, ಬುದ್ಧ ಇದೆ, ಕೃಷ್ಣ ಇದೆ, ಆಮೇಲೆ ರಾಧಾಕೃಷ್ಣನೂ ಇದೆ. ಸೊ 4ರಿಂದ 5 ಡಿಸೈನ್ಸ್ ಇರುತ್ತೆ. ನಾನು ಅದನ್ನ ಆಮೇಲೆ ಹಂಗೆ ನೋಡ್ತಾ ಇರುವಾಗ ಎಲ್ಲ ಡಿಸೈನ್. ನೆಕ್ಸ್ಟ್ ವೀಕ್ ಕೃಷ್ಣ ಜನ್ಮಾಷ್ಟಮಿ ಇದೆ, ಅದಕ್ಕೂ ಯೂಸ್ ಆಗುತ್ತೆ. ಗಣೇಶ ಹಬ್ಬ ಗಣೇಶ ಯೂಸ್ ಆಗುತ್ತೆ. ಸೊ ಈ ರೀತಿ ಪ್ರತಿಯೊಂದು ಪಿಲ್ಲರ್ 2000. ಇದು ಪೇರ್ 2000 ಇರುತ್ತೆ. ಇದು ಬಾಳೆ ಗಿಡ ಫಾರಿನ್ ಅಲ್ಲಿ ಇರೋರಿಗೆಲ್ಲ ಕೊಡ್ಬೇಕಂತ ಇದು ನಾವು ಮರಳು ಹಾಕಿ ಫಿಕ್ಸ್ ಮಾಡಿದೀವಿ. ನಿಮ್ಮಲ್ಲಿ ಮರಳು ಹಾಕಿ ಏನ್ ಬೇಕಾದ್ರೆ ಹಾಕಿ ಹಿಂಗ್ ಚುಚ್ಕೋಬಹುದು. ಮತ್ತೆ ಬಾಳೆ ಗಿಡನೂ ಬರುತ್ತೆ ಇದು. ಮತ್ತೆ ಇದಕ್ಕೆ ಸರಿಯಾಗಿ ಒಂದು ಪಿಲ್ಲರು ಬರುತ್ತೆ. ಈ ರೀತಿ ಪಿಲ್ಲರ್ ಇರುತ್ತೆ. ಇದನ್ನ ಹೀಗಿಟ್ಬಿಟ್ಟು ಈ ರೀತಿ ಇಡೋದು. ಈ ರೀತಿ ಇಟ್ಟಾಗ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವ್ ಇದನ್ನ ಎಲ್ ಬೇಕಾದ್ರೆ ಅಲ್ಲಿ ಫಿಕ್ಸ್ ಮಾಡ್ಕೋಬಹುದು. ಇದು ಜೋಡಿ ಬಂದ್ಬಿಟ್ಟು 3000 ರೂಪಾಯಿ ಆಗುತ್ತೆ. 3000 ರೂಪಾಯಿ ಆಗುತ್ತೆ. ಏನೇನ್ ಬರುತ್ತೆ? 2 ಪಿಲ್ಲರ್, ಬಾಳೆ ಗಿಡ, 2 ಬನಾನಾ. ಓಕೆ, ಎಲ್ಲ ಕಾಂಬೋದಲ್ಲಿ 3000 ರೂಪೀಸ್. ಇದು ಫುಲ್. ಇದು ನಮ್ಗೆ ಪಿಲ್ಲರ್ ಬೇಡ ಅಂದಾಗ 1750 ಬಾಳೆ ಗಿಡ ಮತ್ತೆ ಗಿಡ ಬರುತ್ತೆ. ಬಾಳೆ ಹಣ್ಣು ಜೋಡಿ ಮತ್ತೆ ಗಿಡ. ಈ ಸಲಿ ಡಿಫ್ರೆಂಟ್ ಆಗಿ ಗೌರಿ ಕೆಳಗಡೆ ಹಾಕೋ ಚೌಕ, ಗಣೇಶ ಅಥವಾ ಗೌರಿ ಕೆಳಗಡೆ ಹಾಕೋ ಚೌಕಗಳಿರುತ್ತೆ. ಏನೇನ್ ಪ್ರೈಸ್ ಇದೆ ಮ್ಯಾಮ್ ಇದೆಲ್ಲ? ಮೇಡಮ್ ಇದೆಲ್ಲ 120 ರೂಪೀಸ್. ಫುಲ್ ಎಂಬ್ರಾಯ್ಡ್ರಿ ಆಗಿರುತ್ತೆ ಮೇಡಮ್. 120, 110 ಇದೆಲ್ಲ ಹೋಲ್ಸೇಲ್ ಪ್ರೈಸ್. 120 ರೂಪೀಸ್ಗೆ ಇದೆಲ್ಲ 90 ರೂಪೀಸ್. ನಾವ್ ಇಷ್ಟು ಥ್ರೆಡ್ ಹಾಕಿ ಎಂಬ್ರಾಯ್ಡ್ರಿ ಒಂದು ಬ್ಲೌಸ್ ಮಾಡ್ಸಿದ್ರು ಇವತ್ತು 500-600 ರೂಪಾಯಿ ತಗೊಳ್ತಾರೆ. ಕರೆಕ್ಟ್. ಬಟ್ ಇಷ್ಟು ಮಾಡಿ ಇದು ಮೇ ಬಿ 120, 110, ಇದು 90 ಆ ರೀತಿ ಇರುತ್ತೆ. ಸೊ ಮತ್ತೆ ನಾನು ಎಲ್ಲಾ ಕಡೆ ಫೋಮ್ ಬಾರ್ಡರ್ಸ್ ಹಾಕಿದೀನಿ. ಈ ಸಲಿ ಮಾಡಿರೋ ನೋಡಿ
ಪೀಕಾಕ್ ರಂಗೋಲಿ ಫುಲ್ ಸ್ಟೋನ್ ವರ್ಕ್ ಮೇಡಮ್, ಹೆವಿ ಸ್ಟೋನ್ಸ್ ಇರುತ್ತೆ. 850 ಇರುತ್ತೆ ಇದು. ಇದು ಇನ್ನ ನಾವು ದೊಡ್ಡದು ಮಾಡ್ಕೋಬಹುದು. ನನ್ಗೆ ಜಾಗ ಅಭಾವ ಇರೋದ್ರಿಂದ ನಾನು ಇರೋದ್ರಲ್ಲೇ ತೋರಿಸಿದೀನಿ. ಇದು 1.5 feet by 1.5 ಮಾಡ್ಕೋಬಹುದು, ಇಷ್ಟು ಮಾಡ್ಕೋಬಹುದು. ಇದೆಲ್ಲ 850, 950, 800, 500. ಇದೆಲ್ಲ ಫೋಮ್ ಬಾರ್ಡರ್ಸ್, ನೀವು ವಾಷೇಬಲ್ ಬಾರ್ಡರ್ಸ್ ಮನೆಯಲ್ಲೂ ಹಾಕ್ಬೋದು. ನಾನ್ ಮೇಲೆ ಕೂಡ ಹಾಕಿದೀನಿ ನೋಡಿ, ಹೌದು, ಮೇಲೆ ಸ್ಕ್ರೀನ್ ಹಾಕಿದೀನಿ. ಇನ್ ಅಕ್ಕಪಕ್ಕದ ಸ್ಕ್ರೀನ್ ಇದೆ, ಅದು ಈ ಸಲ 1000 rupees ಕೊಡ್ತಾ ಇದೀವಿ. ಅದು ಓನ್ಲಿ 1000. ಪ್ಲೈನ್ ಆದ್ರೆ 750, ಇದು ಪ್ರಿಂಟೆಡ್ ಆದ್ರೆ 1000 rupees ಇದೆ ಮೇಡಮ್ ಇದು. ಮತ್ತೆ ದೀಪಗಳ ಕಟ್ಟಿರೋದು ಲಕ್ಷ್ಮೀ ನಾರಾಯಣ, ಇದು ಬಾಳೆ ಗಿಡಕ್ಕೆ ಸಿಕ್ಸೋಂತದ್ದು ನೋಡಿ. ಇದು ದೀಪಗಳಿಗೆ ಕಟ್ಟೋದು ವಳ್ಳಿ ಅಂತ, ಲಕ್ಷ್ಮೀ ನಾರಾಯಣ ಅಂತ. ಅದೇ ರೀತಿ ಎಲ್ಲ ರಂಗೋಲಿಗಳು, ಇದು ಬಾಳೆ ಗಿಡಗಳು ಕೂಡ ಸಿಗಿಸ್ಬೋದು, ಆ ರೀತಿ ಇರುತ್ತೆ. ಮತ್ತೆ ಈಗ ನಾವು ತಾವರೆ ಹೂವ ದೇವ್ರ ಮುಂದೆ ಇಡೋಕೆ ತಾವರೆ ಹೂವ, ವುಡನ್ ತಾವರೆ ಹೂವ, ಇದೆಲ್ಲ 300 rupees ಸಿಗುತ್ತೆ. MDF 300 rupees, ಜಸ್ಟ್ 300 rupees ಇರುತ್ತೆ ನೋಡಿ. ಈ ರೀತಿ ಇರುತ್ತೆ ವರ್ಕ್ ಮಾಡಿರೋದು. ಮತ್ತೆ 1300 rupees ಪೀಕಾಕ್ಸ್ ಇರುತ್ತೆ, ಜೋಡಿ 1300 rupees ಇರುತ್ತೆ. ಸ್ವ್ಯಾನ್ ಇರುತ್ತೆ 1500 rupees ಇರುತ್ತೆ. ವೆರಿ ನೈಸ್. ಸ್ವ್ಯಾನ್ ಇರುತ್ತೆ, ಜೋಡಿ ಇದೆಲ್ಲ ಆಕ್ಚುಲಿ ಇನ್ನು ಮಾರ್ಕೆಟ್ ಅಲ್ಲಿ ಇನ್ನು ಜಾಸ್ತಿ ಇರುತ್ತೆ, 2500-3000 ತನಕ ಇರುತ್ತೆ ಮೇಡಮ್. ಎಲ್ಲಾ ಕಂಪೇರ್ ಮಾಡ್ಕೊಂಡ್ ಬಂದು ಕೂಡ ಅವರು ತಗೋಬಹುದು ಮೇಡಮ್. ಎಲ್ಲಿ ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಆಗ್ಲಿ ಈ ರೀತಿ ಒಂದು ಕ್ವಾಲಿಟಿ, ಇದು ನಾವೇ ಇಲ್ಲಿ ತುಂಬಾ ಕರೆಕ್ಟ್ ಆಗಿ ಕೈಗೆಟ್ಕುವಂತ ಬೆಲೆ. ಯಾಕಂದ್ರೆ ಫಸ್ಟ್ ಗಣೇಶ ಹಬ್ಬ ಆಗಿರೋದ್ರಿಂದ ನಾನು ತುಂಬಾ ರೀಸನಬಲ್ ಪ್ರೈಸ್ ಮಾಡ್ತಾ ಇದ್ದೀನಿ. ಸೊ ಇದು ಸೀರೆ ಉಡ್ಸಿರೋದು ಗೌರಮ್ಮ. ನಮ್ಮ ಸೀರೆಗನ ಸ್ಟ್ಯಾಂಡ್ ಗಳಿಗೆ ಉಡ್ಸಿರೋದು, ಅಂದ್ರೆ ನೋಡಿ ಈ ರೀತಿ ಸ್ಟ್ಯಾಂಡ್ ಗೆ ಉಡ್ಸಿರೋದು. ಈ ರೀತಿ ಸ್ಟ್ಯಾಂಡ್ ಗೆ ಚೊಂಬಿಟ್ಟು ಜನ ಸೀರೆ ಉಡ್ಸೋ ಪದ್ಧತಿ ಇರುತ್ತೆ. ಅವ್ರು ಯಾರಾದ್ರೂ ಗೌರಿ ಇರೋರಾದ್ರೆ ಈ ರೀತಿ ನಾವು ಸ್ಯಾರಿಗೆ ಸೀರೆನು ಉಡ್ಸ್ಕೊಡ್ತೀವಿ. ಈ ರೀತಿ ನಾವು 1300 rupees ಚಾರ್ಜ್ ಮಾಡ್ತೀನಿ. ಸೊ ಈ ರೀತಿನೇ ಉಡ್ಸ್ಕೊಡ್ತೀವಿ. ಎಲ್ಲ ಐಟಮ್ಸ್ ನಿಮ್ ಹತ್ರ ಇದ್ರೆ ನಾವು ಸ್ಯಾರಿ ಕೂಡ ಉಡ್ಸ್ಕೊಡ್ತೀವಿ. ಸ್ಟ್ಯಾಂಡ್ ಗೆ ಈ ತರ ಸ್ಟ್ಯಾಂಡ್ ಗೆ ಅವರು ಸೀರೆ ಕೂಡ ಉಡ್ಸ್ಕೊಡ್ತಾರೆ. ನೆಕ್ಸ್ಟ್ ಎಲ್ಲಾ ತರ ತೋರಣಗಳು ಇದು 450 ಇಂಪೋರ್ಟೆಡ್ ಇರುತ್ತೆ. ಎಲೆಗಳೆಲ್ಲ ಇಂಪೋರ್ಟೆಡ್ ಆಗಿರುತ್ತೆ, ಒರಿಜಿನಲ್ ಲುಕ್ ಇರುತ್ತೆ, ವಾಷೇಬಲ್. ಇದು 300, ಇದು 350, ಇದು 300. ಸೊ ಆ ರೀತಿ ಎಲ್ಲ ರೇಟ್ಸ್ ಇರುತ್ತೆ. ಇದು ಬಂದ್ಬಿಟ್ಟು 400 ಇರುತ್ತೆ. ಒಬ್ಬೊಬ್ರದ್ದು ಒಂದೊಂದ್ ತರ ರೇಟ್ಸ್ ಇರುತ್ತೆ. ಮೇಲಿರೋದೆಲ್ಲ 300 ಇದೆ. ಸೊ ಕೆಳಗಡೆ ಇರೋದು ಒಂದೊಂದ್ ರೇಟ್, 5 ಇರೋದು, 7 ಇರೋದು, ಪಲ್ಸ್ ಆ ತರ ಎಲ್ಲ ಇರುತ್ತೆ. ಒಂದೊಂದೊಂದೊಂದು ಡಿಫ್ರೆಂಟ್ ಇರುತ್ತೆ. ನನಗೂ ಅಷ್ಟಾಗಿ ನೆನಪಿರೋದೆಲ್ಲ ಹೇಳ್ತಾ ಇರ್ತೀನಿ. ಸೊ ಈ ಸಲ ಮಾಡಿರೋ ಬ್ಯಾಕ್ ಗ್ರೌಂಡ್ ವಡಾ ಸೆಟ್ ಅಂತ ಹೇಳ್ತೀವಿ ನಾವು. ವಡಾ ಸ್ನೇಕ್ ಸೆಟ್ಸ್ ಅಂದ್ರೆ ಇದೇ ರೀತಿ ಕೊಡ್ತೀವಿ. ಸೊ ಇದು ವಾಷೇಬಲ್ ಇರುತ್ತೆ. ಮತ್ತೆ ಗಣೇಶನೇ ಹೈಲೈಟ್ ಆಗಿ ಮಾಡಿರೋ ಸ್ಟಿಕ್ಕರ್ಸ್, ಗಣೇಶ ಲಕ್ಷ್ಮಿ ಸ್ಟಿಕ್ಕರ್ಸ್. ಮತ್ತೆ ಕೆಳಗಡೆ ಇಟ್ಟಿರೋದು ಗೌರಮ್ಮ ನೋಡಿ, ಇದು ಗೌರಮ್ಮ. ಸೊ ದೀಪಾಲ ಕಂಬಗಳಿಗೆ ಕಟ್ಟುವಂತದ್ದು ಡ್ರಾಪ್ಸ್. ಇದು ಹೆಡ್ ಸೆಟ್. ನೀವು ಅಂದ್ರೆ ಇದು ಲಕ್ಷ್ಮಿ ಟೈಮ್ ಅಲ್ಲಿ ಯೂಸ್ ಆಗತ್ತೆ, ಬಟ್ ಅವ್ರವ್ರ ಮನೆಗಳು ಗೌರಿಗೂ ಆತರ ಎಲ್ಲ ಇಡ್ತಾ ಇದಾರೆ. ಸೊ ಅದಕ್ಕೆ ನಾವು ಅದನ್ನ ಡೆಕೋರೇಟ್ ಮಾಡೋಂತವ್ರು ದೀಪದ ಕೆಳಗಡೆ ಇಡುವಂತದ್ದು. ಇದನ್ನ ಇಟ್ಬಿಟ್ಟು ಇಲ್ಲಿ ದೀಪ ಇಡುವಂತದ್ದು. ಸೊ ಫೋಮ್ ಅಲ್ಲಿ ಇರುತ್ತೆ, ಫ್ಲೋಟಿಂಗು ಆಗುತ್ತೆ ಇದು. ಸೊ 2 ಆಗತ್ತೆ. ಮತ್ತೆ ಅದೇ ರೀತಿ ಎಲ್ಲಾ ತರ ಫೋಮ್ ಬಾರ್ಡರ್ಸ್ ಇರುತ್ತೆ. ಮತ್ತೆ ದೀಪಕ್ ಕಟ್ಟೋದು ವಳ್ಳಿ ಸುಬ್ರಹ್ಮಣ್ಯ, ಲಕ್ಷ್ಮೀ ನಾರಾಯಣ. ಮತ್ತೆ ಇದು ಬ್ಯಾಕ್ ಗ್ರೌಂಡ್ ಈ ರೀತಿ ಈ ಸಲ ಹೊಸದಾಗಿ ಮಾಡಿರೋದು ಪುಟ್ಟ ಬೊಮ್ಮ ಸೆಟ್ ಅಂತ ಹೇಳ್ತೀವಿ. ಸೊ 13 ಪೀಸ್ ಸೆಟ್ ಇರುತ್ತೆ. ಇಷ್ಟು ನಾನು 5500 ರೂಪಾಯಿ ಕೊಡ್ತೀವಿ. ಸೊ ಇದು ವಾಷೇಬಲ್ ಇರುತ್ತೆ, ಬಾಗಿಲ್ಗೂ ಹಾಕೋಬಹುದು. ಮತ್ತೆ ಚಿಕ್ಕದಾಗಿ 2 ಪೀಸ್ ನ ಕೂಡ ಎಲ್ಲ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು. ಈ ತರ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಮೀಡಿಯಂ ಗೌರಿ. ಸೊ ಈ ಸಲ ಬಂದಿರೋ ಮೀಡಿಯಂ ಸೈಜ್ ಗೌರಿ ಇರುತ್ತೆ. ಇದು 2000 ರೂಪಾಯಿ ಬೀಳುತ್ತೆ. ಫೈಬರ್ ಇರುತ್ತೆ, ಹಂಗೆ ಚೊಂಬಲ್ ಹಂಗೆ ಕೂರಿಸಬಹುದು. ಇದು ಮೀಡಿಯಂ ಇರುತ್ತೆ. ಅವಾಗ್ಲೇ ತೋರಿಸಿದ್ದು ದೊಡ್ಡದು. ಸೊ ಇವಾಗ ಮಾಡಿರೋದು ಈ ಸಲ ಆರ್ಚ್, ಫ್ಲವರ್ ಆರ್ಚ್ 2000 ರೂಪಾಯಿ ಇರುತ್ತೆ ಫುಲ್ ಸೆಟ್. ಇದು ಮತ್ತೆ ಮುಂದೆ ಬರುತ್ತೆ. ಈ ಸೆಟ್ 2000 ರೂಪಾಯಿ ಇರುತ್ತೆ. ತುಂಬಾನೇ ಚೆನ್ನಾಗಿದೆ ಆ ರೀತಿ. ಮತ್ತೆ ದೀಪಗಳಿಗೆ ಕಟ್ಟೋಕೆ ದುರ್ಗಾ, ಮತ್ತೆ ಬ್ಯಾಕ್ ಗ್ರೌಂಡ್ಸ್,
ಸೊ ಇದೆಲ್ಲ ನೋಡಿ, ಇದು ಸುಕನ್ ರಾಜಲ್ ಮಾಡಿರೋ ಬ್ಯಾಕ್ ಗ್ರೌಂಡ್. ಇದು ಬಂದ್ಬಿಟ್ಟು 3500 ಇರುತ್ತೆ. ಇದ್ರದ್ದು ಮಾತ್ರ ಸೆಟ್. ಸುಕನ್ ರಾಜ 8 ಪೀಸ್ ಸೆಟ್ ಇರುತ್ತೆ. ಇದು 3500 ಇರುತ್ತೆ. ಸೊ ಆ ಕಡೆ ಈ ಕಡೆ ಹಾಕಿರೋ ಶಾವಂತ್ಗೆ ಬಂದ್ಬಿಟ್ಟು 2750 ಇರುತ್ತೆ. ಫುಲ್ ಡೋರ್ ಸೆಟ್ ಆಗುತ್ತೆ. ಅದು ಬ್ಯಾಕ್ ಗ್ರೌಂಡ್ ಹಾಕೋಬಹುದು. ವೆರಿ ವೆರಿ ರೀಸನಬಲ್ ಪ್ರೈಸ್. ಇದು ಗೌರಮ್ಮ. ಇದು 2500 ಇರುತ್ತೆ. ಮೀಡಿಯಂ 2000 ಇರುತ್ತೆ. ಇದು 1800 ರೂಪಾಯಿ. ಓಕೆ. ಇದು ಬೇಬಿ ಗೌರಮ್ಮ, ಚಿಕ್ಕದಾಗಿ ಇಟ್ಕೊಳ್ಳೋರ್ಗೆ 1800 ರೂಪಾಯಿ ಇರುತ್ತೆ. ಎಲ್ಲ ಅನ್ಬ್ರೇಕೇಬಲ್ ಆಗಿರುತ್ತೆ, ಫೈನ್ ಕ್ವಾಲಿಟಿ ಇರುತ್ತೆ. ಮತ್ತೆ ಹಾಗೆ ಡೆಕೋರೇಷನ್ಸ್ ಎಲಿಫೆಂಟ್ಸ್. ಮತ್ತೆ ಈ ಸಲ ರಂಗೋಲಿಗಳು ನೋಡಿ, ನಾವೆಲ್ಲಾ ತರ ರಂಗೋಲಿನೂ ಹಾಕಿದೀನಿ. ತುಂಬಾ ದೊಡ್ಡ ದೊಡ್ಡ ರಂಗೋಲಿ ಇವೆಲ್ಲ. ನಾವ್ ಯಾವ ರೀತಿ ಆದ್ರೂ ಮಾಡ್ಕೋಬಹುದು. ಬಟ್ ನನ್ಗೆ ಜಾಗ ಕಮ್ಮಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪವಾಗಿ ಡಿಸ್ಪ್ಲೇ ಮಾಡಿದೀನಿ. ಸೊ ಇದೆಲ್ಲ 900 950 ಆ ತರ ರೇಂಜ್. ಅದೆಲ್ಲ ದೊಡ್ಡ ದೊಡ್ಡದಾಗಿ ಬರುತ್ತೆ. ಓಕೆ, ತುಂಬಾನೇ ಚೆನ್ನಾಗಿದೆ ರಂಗೋಲಿ. ಇನ್ನ ಮೇಲೆಲ್ಲ ಆಫ್ ಡೋರ್ ಸೆಟ್ ಮೇಡಮ್. ಈ ಸಲ ಹೊಸದಾಗಿ ಬಂದಿರೋದು ರಿಬ್ಬನ್ ಅಲ್ಲಿ ಬಂದಿರೋದು. ಮತ್ತೆ ಶಾವಂತ್ಗೆ ಇದು ತುಂಬಾ ಕಾಸ್ಟ್ಲಿಯಸ್ಟ್ ಬಟ್ ತುಂಬಾ ಚೆನ್ನಾಗಿ ಹೋಗ್ತಾ ಇರೋದು. ಅದು ಎಲ್ಲ ತುಂಬಾ ಮ್ಯಾನ್ಯುಯಲ್ ವರ್ಕ್ ತುಂಬಾ ಇದೆ, ಮ್ಯಾನ್ ಪವರ್ ತುಂಬಾ ಇರುತ್ತೆ. ಸೊ ಸ್ವಲ್ಪ ಅದು ಕಾಸ್ಟ್ಲಿನೇ ಆಗುತ್ತೆ. 1800 ರೂಪೀಸ್ ಇರುತ್ತೆ. ಮತ್ತೆ ಅಷ್ಟೇ ವಾಷಬಲ್ ಇರುತ್ತೆ. ಅದು ತುಂಬಾನೇ ಚೆನ್ನಾಗಿದೆ ಸೆಟ್. ಅದು ಅದರಲ್ಲಿ ಕಲರ್ಸ್ ಸಿಗುತ್ತೆ. ಬಟ್ ಮ್ಯಾನ್ಯುಯಲ್ ವರ್ಕ್ ತುಂಬಾ ಇರುತ್ತೆ. ಅದು ಇದೆಲ್ಲ ಹೊಸದಾಗಿ ಇದೆಲ್ಲ 1800 ರೂಪಾಯಿ ಆಗತ್ತೆ. ರುದ್ರಾಕ್ಷಿ 2300 ಇರುತ್ತೆ. ಬನಾನಾ ಫುಲ್ಲು ಗಣೇಶನಿಗೆ ಬಾಳೆಹಣ್ಣು. ಸೊ ಅದು ನೋಡಿ, ಫುಲ್ಲು ದೊಡ್ಡ ಸೈಜು ಇರುತ್ತೆ, ಚಿಕ್ಕ ಸೈಜು ಇರುತ್ತೆ. ಕರೆಕ್ಟ್. ಸೊ ಇದೆಲ್ಲ ಡೆಕೋರೇಷನ್ ಪರ್ಪಸ್, ಎಲ್ಲ ರಂಗೋಲಿ ಪರ್ಪಸ್. ಇದು ರಂಗೋಲಿ, ದೀಪ ಕಟ್ಟೋದು, ಸೂರ್ಯ. ಸೊ ಇದು ಸೈಡ್ಸ್ ಎಲ್ಲ ರಂಗೋಲಿ ಯೂಸ್ ಮಾಡುವಂತದ್ದು. ಇದು ದೀಪಗಳಿಗೆಲ್ಲ ಕಟ್ಟುವಂತದ್ದು. ನಾನು ಅಲ್ಲೆಲ್ಲ ದೀಪಗಳಿಗೆ ಕಟ್ಟಿದೀನಿ. ಸೊ ಇದನ್ನು ದೀಪಕ್ಕೆ ಕಟ್ಟುವಂತ ಡ್ರಾಪ್ಸ್ ನೋಡಿ, ಇಲ್ಲಿ ಕಟ್ಟಿದೀನಿ. ನೋಡಿ, ಇಲ್ಲಿ ಕಟ್ಟಿದೀವಿ. ಸೊ ಇದನ್ನು ದೀಪಕ್ಕೆ ಕಟ್ಟಿದೀವಿ. ಇದನ್ನ ಬಾಗಿಲಿಗಿಡೋ ತಿಲಕಗಳು. ಸೊ ತುಂಬಾನೇ ಈ ತರ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬಾನೇ ಇದೆ. ಡಿಫ್ರೆಂಟ್ ಆಗಿರೋ ತೋರಣಗಳು, ಲಕ್ಷ್ಮಿ, ಮತ್ತೆ ಕಿರೀಟಗಳು, ಗಣೇಶನಿಗೆ ಬೇಕಾಗಿರೋಂತ ಕಿರೀಟಗಳು. ಗೌರಮ್ಮನ್ಗೆ ಮಗ್ಗಿನ ಜಡೆ. ಲಕ್ಷ್ಮಿ ಮಾಡುವಾಗ ಇನ್ನ ಉದ್ದ ಮಾಡಿದ್ವಿ. ಸೊ ಗೌರಮ್ಮ ಗಂಟು ಇರುತ್ತೆ ಅಂತ ಸ್ವಲ್ಪ ಚಿಕ್ಕದಾಗಿ ಮಾಡಿರ್ತೀವಿ. ಸೊ ಶಂಕು ಚಕ್ರ ನಾಮ. ಸೊ ದೇವ್ರಿರೋ ಫೇಸ್ ಇರೋ ಫ್ರಾಕ್ಸ್ ದೀಪಗಳಿಗೂ ಕಟ್ಟಬಹುದು. ಸೊ ಬಾಳೆ ದಿಂಡಿಗಳಿಗೂ ಕಟ್ಟಬಹುದು. ಆ ರೀತಿ ಲಂಗಗಳು, ಗೌರಮ್ಮ ಲಂಗ ಫ್ರಾಕ್ಸ್ ಎಲ್ಲ ಇರುತ್ತೆ. ಒಬ್ಬಟ್ಟಿನ ಪೇಪರ್ಸ್, ದಿಂಡಿ ಇರುತ್ತೆ, ಫ್ಲೋಟಿಂಗ್ ಫ್ಲವರ್ಸ್ ಇರುತ್ತೆ. ಸೊ ಇದೆಲ್ಲ ರಿಟರ್ನ್ ಗಿಫ್ಟ್ ಐಟಮ್ಸ್. ದೀಪ ಇಡುವಂತ ರಿಟರ್ನ್ ಗಿಫ್ಟ್ಸ್ ಕೊಡಬಹುದು. ಇದೆಲ್ಲ ನಿಮ್ಗೆ ರಿಟರ್ನ್ ಗಿಫ್ಟ್ ಹೋಲ್ಸೇಲ್ ಅಲ್ಲಿ 25 ಪೀಸ್ ಆತರ ತಗೊಂಡಾಗ 70 ರೂಪೀಸ್ ಬೀಳುತ್ತೆ ಒಂದೊಂದು. ಆ ತರ ಇದೆಲ್ಲ ಅದೇ ರೀತಿನೇ ಇದನ್ನು ರಿಟರ್ನ್ ಗಿಫ್ಟ್ ಇರುತ್ತೆ. ಇದು ಗೌರಿ, ಮೇನ್ ಗೌರಿ ಬಾಗಿನ. ಸೊ ಪ್ರತಿಯೊಬ್ರು ಗೌರಿ ಇದ್ರಲ್ಲಿ ಮರದ ಬಾಗಿನ ಕೊಟ್ಟೆ ಕೊಡ್ತಾರೆ. ಸೊ ಮರದ ಐಟಮ್ ಅಲ್ಲೇ ಮಾಡಿರೋದು ಬಾಗಿನ. ಯಾವುದೇ ಆರ್ಟಿಫಿಷಿಯಲ್ ಎಲ್ಲ ಮಾಡಿಲ್ಲ, ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಿ. ಮರ ತಗೊಂಡೋದ್ರೆ ಈಗಿನ ಕಾಲದಲ್ಲಿ ಯಾರು ಮರ ಯೂಸ್ ಮಾಡೋದಿಲ್ಲ. ಬಟ್ ಮರದ ಐಟಮ್ ತುಂಬಾ ಶ್ರೇಷ್ಠ ಅಂತಾರೆ, ಬಿದ್ರಲ್ಲೇ ಶ್ರೇಷ್ಠ ಅಂತಾರೆ. ಸೊ ಅದರಲ್ಲೇ ತಗೊಂಡು ನಾವು ಮರ ಮಾಡೋ ಬದಲು ಈ ರೀತಿ ಒಂದು ಮಾಡಿ ಫ್ಲವರ್ ತರ ಇದ್ರಲ್ಲಿ ನೀವು ಕಟ್ಟಿ, ನಾವು ಅಕ್ಕಿ ಇದೆಲ್ಲ ಹಾಕಿದಾಗ ಈ ರೀತಿ 4 ಕಡೆ ಕಟ್ಟಿ ನಾವು ಬಾಗ್ನ ಕೊಡ್ಬೋದು. ತುಂಬಾ ಫ್ಯಾನ್ಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇದು ಗೌರಿ ಬಾಗ್ನ. ಇದು ಬಂದ್ಬಿಟ್ಟು 200 ರೂಪೀಸ್ ಬೀಳತ್ತೆ ಒಂದು. ಸೊ ಈ ರೀತಿ ಇರುತ್ತೆ. ಸೊ ಇನ್ನ ನೆಕ್ಸ್ಟ್ ಈ ವರ್ಷದ ಹೊಸದಾಗಿ ಮಾಡಿರೋ ತೋರಣ. ಸೊ ಇದ್ರಲ್ಲೂ ತುಂಬಾ ಮ್ಯಾನ್ ಪವರ್ ಇದೆ. ಒಂದೊಂದು ಸುಡಬೇಕು, ಒಂದೊಂದು ಪೆಟಲ್ಲು ಸುಟ್ಟು ಕಟ್ಟಿ ಇದ್ರಲ್ಲಿ 5 ಜನದ ವರ್ಕ್ ಇರುತ್ತೆ. ಬಟ್ ಅಷ್ಟೇ ನ್ಯಾಚುರಲ್ ಆಗಿರುತ್ತೆ. ಇದು ಸ್ವಲ್ಪ ಲಿಟಲ್ ಬಿಟ್ ಕಾಸ್ಟ್ಲಿನೇ ಇರುತ್ತೆ. 4000 ರೂಪಾಯಿ ಇರುತ್ತೆ ನಮ್ದು ಫುಲ್ ಸೆಟ್. ಬಟ್ ತುಂಬಾ ದೊಡ್ಡದಿದೆ, ತುಂಬಾ ದೊಡ್ಡ ಸೆಟ್ ಇರುತ್ತೆ. 6 ಅಡಿಗೆ ಆಗುತ್ತೆ, ಮತ್ತೆ 5 ಅಡಿ ಬಾಗಿಲ್ಗೂ ಆಗುತ್ತೆ. ಇದು ಅಗಲ 5 ಅಡಿ ಬಾಗಿಲ್ಗೆ ಆಗತ್ತೆ. 4 ಹಾಕೋಬಹುದು, 5 ಹಾಕೋಬಹುದು. ಆ ರೀತಿ ದೊಡ್ಡದಾಗಿ ಹಾಕಿರೋ ರೋಸ್ ಡೋರ್ ಸೆಟ್. ಈ ಸಲ ಕಿರೀಟಗಳು ಎಲ್ಲ 1 ಗ್ರಾಮ್ ಕಿರೀಟ. ಇದು ಎಲ್ಲ ಗಣೇಶನ್ಗೆ ಹಾಕುವಂತ ಕಿರೀಟಗಳು ನೋಡಿ. ಎಲ್ಲ 1 ಗ್ರಾಮು. ಬೇಗ ಕಪ್ಪಾಗೋದಿಲ್ಲ. 4-5 ವರ್ಷದವರೆಗೂ ನಾವು ಸೇಫ್ಟಿಯಾಗಿ ಡಬ್ಬಿಯಲ್ಲಿ ಹಾಕಿಟ್ರೆ ಕಪ್ಪಾಗೋದಿಲ್ಲ. ಗೌರಮ್ಮನ್ ಬಾಡಿ. ಸೊ ಗಣೇಶ ಮತ್ತೆ ಬುದ್ಧ ಇರೋ ಈ ಕಡೆಯಿಂದ ನೋಡಿದ್ರೆ ಬುದ್ಧ, ಈ ಕಡೆಯಿಂದ ನೋಡಿದ್ರೆ ಗಣೇಶ ಇರುತ್ತೆ. ಸೊ ಎಲ್ಲ ಗಣೇಶ ಮಯ. ಸೊ ಗಣೇಶಂದೇ ನಾವು ಪ್ರಾಮಿನೆನ್ಸ್ ಕೊಟ್ಟಿದೀವಿ. ಇನ್ನು ಆ ಕಡೆ ಎಲ್ಲ ಬಾಗಿಲಿಗೆ ಹಾಕೋ ತೋರಣಗಳು. ನನ್ ಮೇಲೆ ತೋರ್ಸದ್ನಲ್ಲ ಆರ್ಚ್ ನೋಡಿ, ಆ ರೀತಿ ಕೂಡ ಹಾಕೋಬಹುದು.
ಪ್ಲೇನ್ ಸ್ಕ್ರೀನ್ ಹಾಕಿದಾಗ ಆ ರೀತಿ ಕೂಡ ಮೇಲೆ ಆರ್ಚ್ ಫ್ಲವರ್ಸ್ ಆತರ ಹಾಕೋಬಹುದು. ಸೊ ಎಲ್ಲ ದೊಡ್ಡ ದೊಡ್ಡ ಡೋರ್ ಸೆಟ್, ಯಾವ್ದೇ ಡೋರ್ ಸೆಟ್ ತಗೊಂಡ್ರು 2750 ಕೊಡ್ತಾ ಇದೀವಿ ಸರ್. ಆ ರೀತಿ ಇರುತ್ತೆ. ಇದು ಬಂದ್ಬಿಟ್ಟು ನೋಡಿ, ಇದು ದೊಡ್ಡ ಬಾಗಿಲುಗಳಿಗೆ 8 ಅಡಿ ಬಾಗಿಲಿಗೆ ಆಗುವಂತದ್ದು. ಸೋ ನೈಸ್, ತುಂಬಾನೇ ಚೆನ್ನಾಗಿದೆ. ಇದು 8 ಅಡಿ ಬಾಗಿಲಿಗೆ ಆಗುವಂತದ್ದು. ಆ ರೀತಿ ಅದಕ್ಕೆ ತಕ್ಕಾಗಿ ಯಾವ ರೀತಿ ನಾವು ಪ್ರೈಸ್ ನೋಡ್ಕೊಂಡು ಎಷ್ಟು ಜನಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಕೊಡ್ತಾ ಇರ್ತೀವಿ. ನೋಡಿ, ಈ ವರ್ಷದ್ದು ಹೊಸದಾಗಿ ಮಾಡಿರೋ ಎಲ್ಲ ಹೂವಿನ ಹಾರ ಚೆನ್ನಾಗಿದೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಇದು ಮ್ಯಾನ್ಯುಯಲ್ ಪವರ್ ತುಂಬಾ ಇರುತ್ತೆ. ಮ್ಯಾನ್ಯುಯಲ್ ವರ್ಕ್ ತುಂಬಾ ಅಂದ್ರೆ ತುಂಬಾ ಇರುತ್ತೆ. ಇದಕ್ಕೆ ಕೆಲಸ ಜಾಸ್ತಿ. ಹೌದು, ಸಿಂಗಲ್ ಆಗಿ ಕಟ್ ಮಾಡೋದು, ಸಿಂಗಲ್ ಆಗಿ ಫ್ಲವರ್ ಮಾಡ್ಬಿಟ್ಟು ಮತ್ತೆ ಸಿಂಗಲ್ ಹೊಲ್ದು, ಇದು ಸ್ವಲ್ಪ ಲಿಟ್ಲ್ ಬಿಟ್ಟು ಕಾಸ್ಟ್ಲಿನೇ ಇರುತ್ತೆ. ಸೊ ಆ ರೀತಿ ಇದೆಲ್ಲ 1 ಮೀಟರ್ ಹಾರ, ಸಂಪಿಗೆ ಲೈಫ್ ಟೈಮ್ ಅಲ್ಲಿ ಒಂದ್ಸಲ ತಗೋಬೇಕು ಈ ತರದ್ದೆಲ್ಲ. ಜನ ತುಂಬಾ ಚೆನ್ನಾಗಿರುತ್ತೆ. ಹಾಕಿದ್ರೆ ಮಾತ್ರ ಒರಿಜಿನಲ್ ಆಗಿರುತ್ತೆ. ಅದೇ ರೀತಿ ಲೋಟಸ್ ಬಂದಿರೋ ಹಾರ, ಇದು ಹೊಸದು. ಹೌದು, ಇದೆಲ್ಲ 2 ಮೀಟರ್ ತೋಮಾಲೆಗಳ ತರ ಈ ರೀತಿ ಹಿಂದೆಯಿಂದ ಬರುತ್ತೆ ತೋಮಾಲೆಗಳು. ಸೊ ಆ ರೀತಿ ಇದೆಲ್ಲ 1 ಮೀಟರ್ ಹಾರಗಳೇ. ಇದೆಲ್ಲ 250 ರೇಂಜ್ ಅಲ್ಲಿ ಇರುತ್ತೆ. 1 ಮೀಟರ್ ಎಲ್ಲ 250 ರೇಂಜ್ ಅಲ್ಲಿ ಇರುತ್ತೆ. ಸೊ ಇದು ಬಂದು 850, 900 ಅದರ ಸೈಜ್ ತಕ್ಕಂಟಾಗಿರುತ್ತೆ. ಇದು ಬಂದ್ಬಿಟ್ಟು 400, 450 ರೇಂಜ್ ಅಲ್ಲಿ ಇರುತ್ತೆ. ಸೊ ಆ ರೀತಿ ಒಂದೊಂದು ಇದರಲ್ಲಿ ಇರುತ್ತೆ. ಆರ್ಚ್ ಇದು ಲಕ್ಷ್ಮಿಗೆ ಗೌರಿಗೆ ಮಾಡಿರೋ ಲಕ್ಷ್ಮಿಗೆ ಆಗಿ ಮತ್ತೆ ಬೇಡಿಕೆ ಬಂದ್ಮೇಲೆ ಮತ್ತೆ ಮಾಡ್ಸಿದೀನಿ ಇದನ್ನ. ಸೊ ಆ ರೀತಿ ಲಕ್ಷ್ಮಿಗೂ ಆಗುತ್ತೆ, ಗಣೇಶನ್ಗೂ ಆಗುತ್ತೆ. ಅದು ಆರ್ಚ್ ಇದು. ಮತ್ತೆ ಇದು ಸೀರಿಯಲ್ ಸೆಟ್ಸ್ ಎಲ್ಲ ಇರುತ್ತೆ ಇದರಲ್ಲಿ. LED ಲೈಟ್ಸ್ ವಿತ್ ಇರುತ್ತೆ. ಆನೆಗಳಿರೋದ್ರಿಂದ ಗಣೇಶನ್ಗೂ ಯೂಸ್ ಆಗುತ್ತೆ. ಆನೆ ಇರೋದ್ರಿಂದ ಮೇನ್ ಗಣೇಶನ್ಗೂ ಯೂಸ್ ಎಲ್ಲ ಮಲ್ಟಿಪರ್ಪಸ್. ಬಿಚ್ಚಿ ಇಟ್ರೆ ಸಣ್ಣ ಬಾಕ್ಸ್ ಅಲ್ಲಿ ಆಗುತ್ತೆ ಇದು. ಸೊ ಇದು 3750 ಮಾಡ್ತಾ ಇದೀವಿ. 3750 ದೊಡ್ಡ ಆರ್ಚ್ ಬಂದು 3750. ಸೊ ಇದಕ್ಕೆ ಹಿಂದೆ ಆರ್ಚ್ ಇರೋದಿಲ್ಲ, ಮೇನ್ ಮುಂದೆ ಆರ್ಚ್ ಮಾತ್ರ 3750. ಅವ್ರು ಕೇಳಿದ್ರೆ ಅದನ್ನ ಸಪರೇಟ್ ಚಾರ್ಜ್ ಆಗುತ್ತೆ. ಓಕೆ. ಮತ್ತೆ ಇನ್ನೆಲ್ಲ ಗೌರಿ ಫೇಸ್ ಗಳಿರುತ್ತೆ, ಲಕ್ಷ್ಮಿ ಫೇಸ್ ಗಳಿರುತ್ತೆ. ಇನ್ನು 4 ವಾರ ಇರೋದ್ರಿಂದ ಸೊ ಶ್ರಾವಣ ಇನ್ನ 2 ವಾರ ಸಿಗುತ್ತೆ. ಸೊ ಅವ್ರಿಗೂ ಇನ್ನ ಲಕ್ಷ್ಮಿ ಫೇಸ್ ಗಳು, ಮೇಲೆ ಗೌರಮ್ಮ, ಸೊ ಎಲ್ಲಾ ರೀತಿ ಫೇಸ್ ಗಳು ಇರುತ್ತೆ. ವಿಷ್ಣು ಫೇಸ್ ಇರುತ್ತೆ. ಪ್ರೈಸ್ ಬೇಡ, ನಾನು ಅವಾಗ್ಲೇ ಹೇಳಿದ್ನಲ್ಲ ಗೌರಿಗೆ ಬಾಡಿಗಳೆಲ್ಲ ಮಾಡಿದೀವಿ ಅಂತ. ಕಲರ್ಫುಲ್ ಆಗಿ ಮಾಡಿ ಇಟ್ಟಿರ್ತೀವಿ. ಸೊ ಆಂಡಾಳು ಮಾಡ್ಬೋದು, ಗೌರಿ ಆಂಡಾಳು ಇರುತ್ತೆ ಫೇಸು. ಸೊ ಕಳಶಕ್ಕೂ ಇಟ್ಕೋಬಹುದು, ಕಳಶ ಮಾಡೋರ್ಗೆ ಕಳಶ ಇರುತ್ತೆ. ಓಕೆ. ಸೊ ನೋಡಿ, ಈ ತರ ಏನಾದ್ರು ಕಳಶನೇ ಇಡ್ತೀವಿ ಅಂದ್ರೆ ಈ ತರ ಇಡ್ಬೋದು. ಸೊ ಮಧ್ಯ ವಿಷ್ಣುನು ಇರುತ್ತೆ. ಶ್ರಾವಣ ಭಾದ್ರಪದ ಇದರಲ್ಲಿ ವಿಷ್ಣು ಸತ್ಯನಾರಾಯಣ ಪೂಜೆ ಮಾಡೋರ್ಗೆ ವಿಷ್ಣುನು ರೆಡಿ. ನೋಡಿ, ಈ ಸಲಿನು ಆಂಡಾಳ್ ಇದ್ರಲ್ಲೇ ಗೌರಿನೂ ಅನ್ಬೋದು, ಲಕ್ಷ್ಮಿನೂ ಆಗತ್ತೆ. ಸೊ ಅವರು 2 ಪರ್ಪಸ್ ಅಲ್ಲಿ ತಗೋಬಹುದು ಇದನ್ನ. ಸೊ ಅದೇ ರೀತಿ ರೆಡಿ ಬಾಡಿ ಇರುತ್ತೆ. ನೋಡಿ, ಇದು ಆಂಡಾಳ್ ಗೌರಿ ಅಂತಾನೆ ನಾವು ಮಾಡಿದೀವಿ. ಆಂಡಾಳ್ ಗೌರಿ ಮತ್ತೆ ದೀಪಗಳು. ಸೊ ಇದೆಲ್ಲ ನೋಡಿ, ಈ ದೀಪ ಎಲ್ಲ 500 ರುಪೀಸ್ಗೆ ಕೊಡ್ತಾ ಇದೀವಿ. ಐರನ್ ದೀಪ ಇರುತ್ತೆ ಇದು. ಜಸ್ಟ್ 500 ರುಪೀಸ್ ಮೇಡಮ್ ಇದು. ಯಾರಾದ್ರೂ ಬೇಕಂದ್ರೆ ಸ್ಟಾಕ್ ಔಟ್ ಆಗಕ್ಕಿಂತ ಮುಂಚೆ ತಗೊಂಡ್ಬಿಡಿ. ಜಸ್ಟ್ 500 ರುಪೀಸ್ ಅಂತ ಇದು. ನೋಡಿ, ಇದು ಬರುತ್ತೆ 1500 ರುಪೀಸ್. ಡಿಟ್ಯಾಚಬಲ್ ಇರುತ್ತೆ. ಸೊ ಅದೇ ರೀತಿ ಫೇಸ್ ಗಳೆಲ್ಲ ಇರುತ್ತೆ. ನೋಡಿ, ಈ ಸಲ ಬಂದಿರೋ ಪಿಲ್ಲರ್ ಸೆಕ್ಷನ್ಸ್ ಎಲ್ಲ ಈ ತರ ಇರುತ್ತೆ, ಡಿಸೈನ್ಸ್ ಎಲ್ಲ. ಸೊ 2000 ರುಪೀಸ್ ಜೋಡಿ. ಹೌದು, ಜೋಡಿ ಇರುತ್ತೆ. ಇಷ್ಟು ಟೈಪ್ ಅಲ್ಲಿ ಇರುತ್ತೆ. ಯಾವ್ದು ಬೇಕಾದ್ರೂ ತಗೊಳ್ಬಹುದು. ಹೌದು, 2000 ರುಪೀಸ್ ಪೇರ್ ಇರುತ್ತೆ. ಹೆಡ್ಸೆಟ್ಸ್ ಇರುತ್ತೆ. ಇದನ್ನ ಸ್ಟ್ರೈಟ್ ಮಾಡ್ಕೋಬಹುದು. ಈ ರೀತಿ ಆಂಡಾಳ್ ತರನು ಕೊಡ್ಬೋದು, ಬೇಡ ಅಂದ್ರೆ ಸ್ಟ್ರೈಟ್ ಕೊಡ್ಬೋದು. ಸೊ ಇದನ್ನ 3 ಸೈಜ್ ಇರುತ್ತೆ. ಬೇಬಿ, ಬಿಗ್, ಮೀಡಿಯಂ ಅಂತ ಇರುತ್ತೆ. ಸೊ ಇದು 3 ಸೈಜ್ ಅಲ್ಲೂ ಸಿಗುತ್ತೆ. ನೋಡಿ, ಇದು ಮೀಡಿಯಂ, ಇದು ಬೇಬಿ, ತುಂಬಾ ಚಿಕ್ಕದಿರೋರ್ಗೆ. ಇದು ಇನ್ನೊಂದ್ ತರ ನೋಡಿ, ಈ ತರ ಇರೋರ್ಗೆ ಈ ತರ ಇಟ್ಬಿಟ್ಟು ಈ ರೀತಿ ಬರುತ್ತೆ. ಇದು ಬೆಳ್ಳಿ ಮುಖವಾಡಗಳಿಗೆಲ್ಲ ಚಂದ್ರ ಅಂತ ಹೇಳಿದ್ರೆ ನಾವು ಕೊಡ್ತೀವಿ. ಸೊ ಅದೇ ರೀತಿ ಪಿಲ್ಲರ್ಸ್ ದೇವ್ರಿಗೆಲ್ಲ ಆ ಕಡೆ ಈ ಕಡೆ ಇರೋ ಸೈಜ್ ವಾರಿ ಇರುತ್ತೆ. ಸೈಜ್ ಬೇರೆ ಬೇರೆ ಸೈಜ್ ಅಲ್ಲಿ. ಚಿಕ್ಕ ಸೈಜ್ ಆದ್ರೆ ನಿಮ್ಗೆ 700 ರುಪೀಸ್ ಬೀಳುತ್ತೆ. ಸೊ ಇದಕ್ಕೆ ಫ್ರಂಟ್ ನಮ್ಗೆ ಡೆಕೋರೇಷನ್ ಬೇಕಂದ್ರೆ 1000 ರುಪೀಸ್ ಬೀಳುತ್ತೆ. ಸೊ 2 ಸೇರಿಸಿ ಜೋಡಿಗೆ 1000 ರುಪೀಸ್ ವಿತ್ ಡೆಕೋರೇಷನ್ ಸಿಗುತ್ತೆ. ಇದಕ್ಕಿಂತ ದೊಡ್ಡದಾದ್ರೆ ನಿಮ್ಗೆ 1200 ಸಿಗುತ್ತೆ. ಇದು ದಪ್ಪ ಇರುತ್ತೆ. ಸೊ ಇನ್ನ ದಪ್ಪ ಇರೋಬೇಕು ಅಂದ್ರೆ 1400 ರುಪೀಸ್ ಬೀಳುತ್ತೆ. ಅದಕ್ಕೂ ವಿತ್ ಡೆಕೋರೇಷನ್ ಇರುತ್ತೆ. ವೆಲ್ವೆಟ್ ಇರುತ್ತೆ ಎಲ್ಲ. ಸೊ ಬಾಳೆ ಗಿಡ ಚುಚ್ಚುವಂತದ್ದು, ಇದು ಪೌಡರ್ ಕೋಟೆಡ್, ತುಂಬಾನೇ ಫೈನ್ ಕ್ವಾಲಿಟಿ ಇರುತ್ತೆ. 400 ರುಪೀಸ್ ಪೇರ್. 400 ರುಪೀಸ್ ಪೇರ್.
ಚುಚ್ಕೋಬಹುದು ನೀವು ಒಳಗಡೆ ಈ ರೀತಿ ಇರತ್ತೆ ಚುಚ್ಕೋಬಹುದು ಇಲ್ಲ 1 ಮೀಟರ್ ಹಾರ ಈ ಸಲ ಸ್ಟ್ರಾಬೆರಿ ಹಾರ ಅನ್ಬಿಟ್ಟು ನೋಡಿ ಅದು ಅಷ್ಟೇ ಮ್ಯಾನ್ ಪವರ್ ಜಾಸ್ತಿ ಇರುತ್ತೆ ಬಟ್ ನೋಡೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫೋಟೋ ಹಾಕಿದಾಗ ಸೊ ಆತರ ರುದ್ರಾಕ್ಷಿ ಇದು ಬ್ರೈಡಲ್ ಅಂತ ಹೇಳ್ತೀವಿ ಬ್ರೈಡಲ್ ಲೋಟಸ್ ಹಾರ ಮತ್ತೆ ಈ ತರ ಡೋರ್ ಸೆಟ್ಸ್ ಇರುತ್ತೆ ವೈಟ್ ಡೋರ್ ಸೆಟ್ ಇರುತ್ತೆ ಇದು ಶಾವಂತಿಗೆ ಸ್ಫಟಿಕ ಕಲರ್ ಇರುತ್ತೆ ಶಾವಂತಿಗೆ ಸೊ ಅದೇ ರೀತಿ ಶಾವಂತಿಗೆ ಡೋರ್ ಸೆಟ್ ಅದು ಸೊ ಇದು ಯೆಲ್ಲೋ ಕಲರ್ ಶಾವಂತಿಗೆ ಡೋರ್ ಸೆಟ್ ಅದು ಡೋರ್ ಸೆಟ್ ಮತ್ತೆ ಎಲ್ಲಾ ತರ ರಂಗೋಲಿಗಳು ಡಿಸ್ಪ್ಲೇ ಮಾಡಿದೀವಿ ನಾವು ಬ್ಯಾಕ್ ಗ್ರೌಂಡ್ ಹೇಳ್ತೀವಿ ಇದು ಕೂಡ ನಿಮ್ಗೆ ಕೈಗೆ ಎಟ್ಕೊಂತ ಪ್ಲೇಸಸ್ ಕೊಡ್ತಾ ಇದೀವಿ ಇದು ತುಂಬಾ ಮ್ಯಾನ್ ಪವರ್ ಇದೆ ಬಟ್ ಐಟಮ್ಸ್ ತುಂಬಾ ಜಾಸ್ತಿ ಇಡ್ಸುತ್ತೆ ಸೊ ಆದ್ರೂ ನಾವು ತುಂಬಾ ಎಲ್ಲಾರ್ಗು ಎಟಕ್ಲಿನ ರೇಟ್ ಅಲ್ಲೇ ಇರುತ್ತೆ ಇದು ಇಷ್ಟು 8 ಪೀಸಸ್ ಗೆ ನಾವು 6000 rupees ಚಾರ್ಜ್ ಮಾಡ್ತಾ ಇದೀವಿ ಇದು ಬಾಗಿಲ್ಗೂ ಹಾಕೋಬಹುದು ಕರೆಕ್ಟ್ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು ವಾಷೇಬಲ್ ನೀವು ಎಷ್ಟು ಸಲ ವಾಶ್ ಮಾಡಿದ್ರು ಏನಾಗೋದಿಲ್ಲ ಆ ರೀತಿ ಇರುತ್ತೆ ವಾಷೇಬಲ್ ಐಟಮ್ ಇರುತ್ತೆ ಸೊ ಇದೆಲ್ಲ ಮಲ್ಟಿಪಲ್ ಹ್ಯಾಂಗರ್ಸ್ ಇದು ದೀಪಗಳಿಗೂ ಕಟ್ಬೋದು ಈ ತರ ಇದಕ್ಕೂ ಹಾಕ್ಬೋದು ಇದು ಬಂದ್ಬಿಟ್ಟು 4500 ರೂಪಾಯಿ ಇರುತ್ತೆ 10 ಪೀಸ್ ಸಿಗುತ್ತೆ ವಾಷೇಬಲ್ ಸುಕನ್ ರಾಜ ಇರುತ್ತೆ ಇದು ಸಿಂಗಲ್ ಸ್ಕ್ರೀನ್ ಇರುತ್ತೆ 4x7 ಸೈಜ್ ಇರುತ್ತೆ 1000 rupees ಆಗುತ್ತೆ ಮತ್ತೆ ಅದೇ ರೀತಿ ಇವಾಗ್ಲೂನು ವಾಷೇಬಲ್ ಫ್ಲವರ್ಸ್ ಇರುತ್ತೆ ಮತ್ತೆ ಪಿಲ್ಲರ್ಸ್ ಗೆಲ್ಲ ಇದು ಭುಜಗಳಿರುತ್ತೆ ಚಿಕ್ಕದು ದೊಡ್ಡದು ಚಿಕ್ಕದು ಮೇಡಮ್ ಇದು 500 ರೂಪಾಯಿ ದೊಡ್ಡದು ಚಿಕ್ಕದು 400 ರೂಪಾಯಿ ಇರುತ್ತೆ ಮತ್ತೆ ಬೇಬಿ ಕೈಗಳಿರುತ್ತೆ ಗೌರಮ್ಮನ್ಗೆ ಸುಮಾರು ಜನ ಯೂಸ್ ಮಾಡ್ತಾರೆ 800 rupees ಫುಲ್ ಸೆಟ್ ಇರುತ್ತೆ ಗೌರಿ ಕೈ ಕಾಲು ಇದು ದೊಡ್ಡ ಸೈಜ್ 2000 ರೂಪಾಯಿ ಸಿಗುತ್ತೆ ಇದು ಬ್ಯಾಕ್ ಹ್ಯಾಂಡ್ ಇರುತ್ತೆ ಇದ್ರಲ್ಲಿ 6 ಇರುತ್ತೆ ಪೀಸು ಇದು ವಿಷ್ಣುಗೆ ಮತ್ತೆ ಇದಕ್ಕೆ ಕೃಷ್ಣಂಗೆ ಯೂಸ್ ಮಾಡ್ತಾರೆ ಮತ್ತೆ ಗೌರಿ ಬಾಗ್ನ ಮಡ್ಲಕ್ಕಿ ಬಾಗ್ನ ಅಂತ ಹೇಳ್ತೀವಿ ಮಡ್ಲಕ್ಕಿ ಹಾಕ್ಬಿಟ್ಟು ಹೆಣ್ಮಕ್ಳಿಗೆ ಮಡ್ಲಕ್ಕಿ ಕಟ್ಟುವಂತ ಬ್ಯಾಗ್ಗಳಿದು ಕರೆಕ್ಟ್ ಗೌರಿ ಹಬ್ಬಕ್ಕೆ ಇವಾಗೆಲ್ಲ ಮಡ್ಲಕ್ಕಿ ಕಟ್ತಾರೆ ಪ್ರೈಸ್ ಇದೆ ಮ್ಯಾಮ್ ಇದೆಲ್ಲ 200 rupees ಇರುತ್ತೆ ಮೇಡಮ್ ಜಸ್ಟ್ 200 rupees ಟಿಶ್ಯೂ ಅಲ್ಲಿ ಮಾಡಿರೋದು ನಿಜಲು ತುಂಬಾನೇ 2 ಮೀಟರ್ ಬಟ್ಟೆನೆ ಬೀಳುತ್ತೆ ಬಟ್ ಹೊಲ್ದು ಮಾಡಿ ನಮಗೂ ತುಂಬಾ ಕೈಗೆಟ್ಕೊಂತ ಬೆಲೆಲ್ಲೇ ಇದ್ ಮಾಡ್ತಾ ಇದೀವಿ ಒಂದ್ ಹ್ಯಾಂಡ್ ಬ್ಯಾಗೆ ಬರಲ್ಲ 200 rupees ಇವಾಗ ಅಷ್ಟೇ ಸ್ಟ್ಯಾಂಡ್ಸ್ ಗಳೆಲ್ಲ